ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ಹೆಸರು ಭಾರ್ಗವಿ ನಿಶ್ಚಲ್ ಅಂತ. ನಾನು ಭರತನಾಟ್ಯ ಕಲಾವಿದೆ. ನಮ್ಮೂರವರೇ ಆದ ರೈಟರ್ ಮತ್ತು ಕಾಯಿನ್ ಕಲೆಕ್ಟರ್ ಆದ ಶ್ರೀಮತಿ ಲಕ್ಷ್ಮಿ ಅವರ ವರಾಹ ಬರಹ ಪ್ರೋಗ್ರಾಮನ್ನು ವಾಚ್ ಮಾಡ್ತಾ ಇರ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ತಾಯಿದೆ. ಮತ್ತು ಹೊಸ ಹೊಸ ಕಾಯಿನ್ಸ್ಗಳನ್ನ ತೋರಿಸ್ತಾ ಇರ್ತಾರೆ. ಮತ್ತು ತುಂಬ ಕಾಯಿನ್ ಕಲೆಕ್ಟ್ ಮಾಡಿದ್ದಾರೆ, ಬೇರೆ ಬೇರೆ ಥರದ್ದೆಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರೋಗ್ರಾಮು. ಸೊ ಅದರಿಂದ ಈ ವಾರ ಯಾವ್ಯಾವ ಥರ ಕಾಯಿನ್ಸ್ನ ತೋರಿಸ್ತಾರೆ ಅಂತ ನೋಡೋಣ. ಹೋಗೋಣ ಬನ್ನಿ. ಈ ಒಂದು ಕಾಯಿನು ಲೂಯಿ ಬ್ರೈಲ್ ಅನ್ನುವಂಥ ಮಹಾನುಭಾವನ 200ನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ತಂದಂತಹ ಒಂದು ಕಾಯಿನ್ ಇದು ಜ್ಞಾನ ಸೂರ್ಯ, ಕಣ್ಣು ಕಾಣದವರಿಗೆ, ಕುರುಡರಿಗೆ ಜ್ಞಾನ ಸೂರ್ಯನಾದವನು ಅನ್ನುವಂಥ ಬಿರುದು ಇವನಿಗಿದೆ. ಫ್ರಾನ್ಸ್ ದೇಶದವನಿವನು. ಇವನು ಹುಟ್ಟು ಕುರುಡ ಆಗಿರಲಿಲ್ಲ, ದೃಷ್ಟಿ ಇತ್ತು ಅವನಿಗೆ. 3 ವರ್ಷ ಆದಾಗ ಅಪಘಾತದಲ್ಲಿ ಇವನು ಕಣ್ಣು ಕಳ್ಕೊಂಡ. ಇದು ನೋಡಿ, 1809ರಲ್ಲಿ ಇವನು ಹುಟ್ಟಿದ್ದು. ಬ್ರೈಲ್ ಲಿಪಿ ಕಂಡು ಹಿಡಿದವನು ಇವನೇ. ಇದು ರಿವರ್ಸ್. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮ ಶತಾಬ್ದಿ ಪ್ರಯುಕ್ತ ಬಂದಂತಹ ಕಾಯಿನು 100 ರೂಪಾಯಿ ಮತ್ತು 5 ರೂಪಾಯಲ್ಲಿ ಬಂತು. ಇವರು ಲಾಲ್ ಕೃಷ್ಣ ಅದ್ವಾನಿ ಮೇಲೆ ಬಹಳ ಪ್ರಭಾವ ಬೀರಿದವರು. ಏನು ನೋಡಿ ಈ ಕಾಯಿನ್. ಭಾರತೀಯ ಜನತಾ ಪಕ್ಷಕ್ಕೆ ತುಂಬ ಒಳ್ಳೆಯ ಅಡಿಪಾಯವನ್ನು ಹಾಕಿದವರು, ಬಹಳಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂತ ಹೆಸರು ತೆಗೆದುಕೊಂಡಂತಹ ಸಜ್ಜನ ವ್ಯಕ್ತಿ. ನೂರು ಮತ್ತು 5ರ ಕಾಯಿನ್. ಭಾರತದ ವೀರ ಪರಂಪರೆಯಲ್ಲೇ ಬಹಳಷ್ಟು ಹೆಸರುವಾಸಿಯಾದ ರಾಣಾ ಪ್ರತಾಪ್ ಸಿಂಹ ಅವರ ಕಾಯಿನು. ಇವರು ಅಕ್ಬರನಿಗೆ ಸಿಂಹ ಸ್ವಪ್ನವಾಗಿದ್ದವರು. ರಾಣಾ ಪ್ರತಾಪ್ ಸಿಂಹ ಅವರ 475ನೇ ಜನ್ಮದಿನಕ್ಕೆ ಬಂದಂತಹ ಕಾಯಿನು 100 ರೂಪಾಯಿ ಮತ್ತು 10 ರೂಪಾಯಿಯಲ್ಲಿ. ರಜಪೂತ್ ರಾಜ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ರಾಣಾ ಪ್ರತಾಪ್ ಸಿಂಹ ಅನ್ನುವಂಥ ಹೆಸರನ್ನು ತೆಗೆದುಕೊಂಡವರು. ಅಕ್ಬರನಿಗೆ ಸಿಂಹ ಸ್ವಪ್ನವಾದ ಒಬ್ಬ ರಾಣಿ, ಒಬ್ಬ ರಾಜ ಇವರು. ರಾಣಿ ಮಹಾರಾಣಿ ದುರ್ಗಾವತಿ ಅಂತ. ಮುಂದೆ ನಿಮಗೆ ಆ ಕಾಯಿನ ನಾನು ತೋರಿಸ್ತೇನೆ. ನನಗೆ ಇದು ನೋಡಿ ರಿವರ್ಸ್. ಫುಡ್ ಫಾರ್ ಆಲ್ ಅನ್ನುವ ಒಂದು ಘೋಷವಾಕ್ಯವನ್ನು ಹೊರತಂದಿದ್ದು. 10 ರೂಪಾಯಿ ಮತ್ತು 20 ಪೈಸೆ ಕಾಯಿನ್ ಇದು. 20 ಪೈಸೆ ಹೊಂಬಣ್ಣದಲ್ಲಿದೆ. 10 ರೂಪಾಯಿದು ಪ್ಯೂರ್, ಬೇರೆ ಮೆಟಲ್ ಯಾವುದು ಮಿಕ್ಸ್ ಇಲ್ಲ ಇದರಲ್ಲಿ. ಬೆಳ್ಳಿ ಕಾಯಿನ್. ಮೇಲಿನಿಂದ ಸೂರ್ಯ ಹಾಗೂ ಕೆಳಗಿನಿಂದ ಕಮಲ ಇದೆ. ಇದು ನನಗೆ ಮಿಂಟ್ ಮಾಡಿದಾಗ ನನಗೆ ಅಲ್ಲಿಂದ ತರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆಮೇಲೆ ನಾನು ಕಲೆಕ್ಟ್ ಮಾಡಿದ್ದು. ಸೊ ಇದು ಹೀಗೆ ಇದೆ. ಆ ಬ್ಲಿಸ್ಟರ್ ಪ್ಯಾಕಲ್ಲಿ ನನಗೆ ಇದು ಸಿಕ್ಕಲಿಲ್ಲ, ಲಭ್ಯ ಆಗಲಿಲ್ಲ. 10 ಮತ್ತು 20 ಪೈಸೆ ಕಾಯಿನ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ಶತಾಬ್ದಿಗೆ ಮಾಡಿದಂತಹ ಕಾಯಿನ್ ಇಂಡಿಯಾ ಗೌರ್ಮೆಂಟ್ ಮಿಂಟ್ ಮಾಡಿದ್ದು. ಇಲ್ಲಿ ನೋಡಿ, INA ಸ್ಥಾಪಕರು ಇವರು. ಬಹಳ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮದ ಮುಂದಾಳತ್ವವನ್ನು ವಹಿಸಿದವರು. ಕಟಕ್ನಲ್ಲಿ ಇವರ ಜನ್ಮ ಆಯಿತು. ಈ ಒಂದು ಸುಂದರವಾದ ಕಾಯಿನ್, ಕಮಮರೇಟಿವ್ ಕಾಯಿನ್. ರಿವರ್ಸ್. ಇಲ್ಲಿ ಸುಭಾಷ್ ಚಂದ್ರ ಬೋಸರ ಚಿತ್ರ ಸ್ಥಿತವಾಗಿದೆ. ವಾವ್, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಈ ಥರ ವಿಧವಾದ ಅಪರೂಪದ ಕಾಯಿನ್ಸ್ಗಳನ್ನ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಮತ್ತು ಇಂಥ ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡಿರುವಂತಹ ಮತ್ತು ತೋರಿಸಿರುವಂತಹ ಶ್ರೀಮತಿ ಲಕ್ಷ್ಮಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ನೆಕ್ಸ್ಟ್ ವೀಕು ಯಾವ್ಯಾವ ಕಾಯಿನ್ಸ್ನ ತೋರಿಸ್ತಾರೆ, ಅಲ್ಲಿವರೆಗೂ ಕಾಯ್ತಾ ಇರೋಣ. ಜೈ ಶ್ರೀರಾಮ್.